ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಸ್ಗೆ ಫೇವರೇಟ್ ಚಾನೆಲ್ ಸೆಟ್ ಮಾಡೋ ಬಗ್ಗೆ ಹೇಗೆ ವಿವರಿಸ್ತಾರೆ ಅನ್ನೋದನ್ನ. ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ ಸಬ್ಸ್ಕ್ರೈಬರ್ಗೆ ಯಾವ ರೀತಿ ಶೋಕೇಸ್ ಮತ್ತು ಟಾಟಾ ಪ್ಲೇ ಸರ್ವಿಸಸ್ನ ಮಾಹಿತಿ ಕೊಡಲಾಗುತ್ತೆ ಅಂತ. ಟಾಟಾ ಪ್ಲೇ ತನ್ನ ಸಬ್ಸ್ಕ್ರೈಬರ್ಸ್ಗೆ ಶೋಕೇಸ್ ಅಂದರೆ ಆನ್ ಡಿಮಾಂಡ್ ಮೂವಿ ಸೌಲಭ್ಯವನ್ನು ಕೊಡುತ್ತೆ. ಅದರಲ್ಲಿ ನೀವು ಲೇಟೆಸ್ಟ್ ರಿಲೀಸ್ ಆದ ಫಿಲ್ಮ್ಸ್ ಅನ್ನ ಆರ್ಡರ್ ಮಾಡಿ ನೋಡಬಹುದು ಮತ್ತು ಜೊತೆಗೆ ಟಾಟಾ ಪ್ಲೇಯಲ್ಲಿ ನಿಮಗೆ ಬಹಳಷ್ಟು ಇಂಟರಾಕ್ಟಿವ್ ಸರ್ವಿಸಸ್ ಕೂಡ ಸಿಗ್ತವೆ. ಈಗ ನಿಮಗೆ ಶೋಕೇಸ್ನ ಬಗ್ಗೆ ಹೇಳಬಯಸ್ತೀನಿ. ಟಾಟಾ ಪ್ಲೇಯಲ್ಲಿ ಶೋಕೇಸ್ ಮೂವಿ ಆರ್ಡರ್ ಮಾಡುವುದಕ್ಕಾಗಿ ನೀವು ಟಾಟಾ ಪ್ಲೇ ರಿಮೋಟ್ನಲ್ಲಿರುವ ಈ ಆನ್ ಡಿಮಾಂಡ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನೀವೀಗ ನೋಡ್ತಿರೋ ಹಾಗೆ ನಿಮ್ಮ ಬಳಿ ಆಪ್ಷನ್ ಇದೆ, ಮೂವೀಸ್ ಬೈ ಶೋ ಟೈಮ್. ಇದನ್ನು ನೀವು ಸಿಲೆಕ್ಟ್ ಮಾಡಿ. ಇಲ್ಲಿಗೆ ನೋಡಬಹುದು ನಿಮಗೆ ಬಹಳಷ್ಟು ಮೂವೀಸ್ನ ಆಪ್ಷನ್ ಸಿಗ್ತವೆ. ಇದರಲ್ಲಿ ನೀವು ನಿಮಗೆ ಇಷ್ಟವಾದ ಯಾವುದೇ ಮೂವಿಯನ್ನು ಸಿಲೆಕ್ಟ್ ಮಾಡಬಹುದು. ಈಗ ಸಿಲೆಕ್ಟ್ ಮಾಡಿದ ನಂತರ ನಿಮಗೆ ಮೂವಿಯ ಡೀಟೇಲ್ಸ್ ಸಿಗ್ತವೆ. ಅದು ಯಾವ್ಯಾವ ಲ್ಯಾಂಗ್ವೇಜಸ್ನಲ್ಲಿ ಅವೈಲೇಬಲ್ ಇದೆ. ಈಗ ಇಲ್ಲಿ ನೋಡಿ ಬರ್ಕೊಂಡಿದೆ ಇಂಗ್ಲಿಷ್, ಹಿಂದಿ, ತಮಿಳ್ ಮತ್ತು ಅದರ ಅಮೌಂಟ್ ಎಷ್ಟು ಎಂಬುದನ್ನು ನೀವು ಪೇ ಮಾಡಬೇಕು. ಮತ್ತು ಮೂವಿಯನ್ನು ಪರ್ಚೇಸ್ ಮಾಡೋದಕ್ಕಾಗಿ ನಿಮ್ಮ ಬಳಿ 3 ಆಪ್ಷನ್ಸ್ ಇವೆ. ಇದರಲ್ಲಿ ಮೊದಲ ಆಪ್ಷನ್ ನಿಮ್ಮ ಬಳಿ ಇದೆ. ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ಈ ನಂಬರಿಗೆ ಮಿಸ್ಡ್ ಕಾಲ್ ನೀಡಿ ಈ ಮೂವಿಯನ್ನು ನೀವು ಪರ್ಚೇಸ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ನಿಮ್ಮ ಬಳಿ ಇರೋದು ಅಂದರೆ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ನೀವು 5663ಗೆ ಈ ಯೂನಿಕ್ ಕೋಡ್ ಅನ್ನು ಟೈಪ್ ಮಾಡಿ SMS ಮಾಡಿ, ಆಗಲೂ ಸಹ ನೀವು ಮೂವಿಯನ್ನು ಪರ್ಚೇಸ್ ಮಾಡಬಹುದು. ಮತ್ತೆ ಥರ್ಡ್ ಆಪ್ಷನ್ ನಿಮ್ಮ ಬಳಿ ಇರೋದು ಅಂದರೆ ನೀವು mytataplay.comಗೆ ಹೋಗಿ ಆರ್ಡರ್ ಶೋಕೇಸ್ನಿಂದ ನಿಮ್ಮ ಮೂವಿಯನ್ನು ಆರ್ಡರ್ ಮಾಡಬಹುದು. ಒಂದು ಬಾರಿ ಮೂವಿಯನ್ನು ನೀವು ಬುಕ್ ಮಾಡಿದ ನಂತರ ಆ ಮೂವಿಯ ಅದೇನೇ ಅಮೌಂಟ್ ಇದೆಯೋ ಅದು ನಿಮ್ಮ ಟಾಟಾ ಪ್ಲೇ ಅಕೌಂಟ್ನಿಂದ ಡಿಡಕ್ಟ್ ಆಗುತ್ತೆ. ಮತ್ತೆ ನೀವು ನಿಮ್ಗೆ ಇಷ್ಟವಾದ ಮೂವಿಯನ್ನ ಎಂಜಾಯ್ ಮಾಡಬಹುದು. ಇದೇನೋ ಸರಿ, ಮನೆಯಲ್ಲೇ ಥಿಯೇಟರ್. ಸರಿ, ಒಂದು ಮಾತು ಹೇಳಿ, ಬುಕ್ ಮಾಡಿದ ನಂತರ ನಾನು ಮೂವಿಯನ್ನ ಮತ್ತೆ ನೋಡಬಹುದಾ? ಯಾವ ದಿನ ನೀವು ಮೂವಿಯನ್ನ ಪರ್ಚೇಸ್ ಮಾಡ್ತೀರೋ ಆ ದಿನಾಂಕದ ರಾತ್ರಿ 12 ಗಂಟೆ ತನಕ ಆ ಮೂವಿಯನ್ನ ಆ ಚಾನೆಲ್ನಲ್ಲಿ ಎಷ್ಟು ಬಾರಿ ಬೇಕಾದರೂ ರಿಪೀಟ್ ಆಗುತ್ತೆ. ನೀವು ಅದನ್ನ ನೋಡಬಹುದು. ಓಕೆ. ಹೌದು ಮೇಡಮ್, ಈಗ ನಾನು ನಿಮಗೆ ಟಾಟಾ ಪ್ಲೇಯಲ್ಲಿ ಲಭ್ಯ ಇರುವ ಇಂಟರಾಕ್ಟಿವ್ ಸರ್ವಿಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಾಗಿ ನಿಮಗೆ ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ ಈ ಆಪ್ ಬಟನ್ಸ್ ಅನ್ನ ಪ್ರೆಸ್ ಮಾಡಬೇಕು. ಈಗ ನೀವು ನೋಡ್ತಿರೋ ಹಾಗೆ ನಿಮ್ಮ ಬಳಿ ಇಲ್ಲಿ ಒಂದು ಪೂರ್ತಿ ಲಿಸ್ಟ್ ಇದೆ ಸರ್ವಿಸಸ್ನದ್ದು. ಅದರಲ್ಲಿ ನೀವು ನಿಮಗಿಷ್ಟವಾದ ಯಾವುದೇ ಸರ್ವಿಸ್ ಅನ್ನ ಸಿಲೆಕ್ಟ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬಹುದು. ಉದಾಹರಣೆಗೆ ನೀವು ಫಿಟ್ ಮತ್ತು ಆಕ್ಟಿವ್ ಆಗಿರಬಯಸಿದರೆ ಅದಕ್ಕಾಗಿ ನೀವು ಟಾಟಾ ಪ್ಲೇಯ ಫಿಟ್ನೆಸ್ ಸರ್ವಿಸ್ ಅನ್ನು ಆಕ್ಟಿವೇಟ್ ಮಾಡಬಹುದು. ಮತ್ತು ಅದರ ಜೊತೆಗೆ ಮ್ಯಾಮ್ ನಿಮಗಾಗಿ ಅಂದ್ರೆ ನೀವು ಯಾವುದೇ ಹೊಸ ಕುಕಿಂಗ್ ರೆಸಿಪಿಯನ್ನ ಕಲಿಯಬಯಸಿದರೆ ನೀವು ಕುಕಿಂಗ್ ಸರ್ವಿಸ್ ಅನ್ನು ಸಹ ಆಕ್ಟಿವ್ ಮಾಡಬಹುದು. ಅರೆ ವಾ, ಇದರಲ್ಲಿ ಬಹಳಷ್ಟು ಆಪ್ಷನ್ಸ್ ಇವೆ. ಹೌದು ಮ್ಯಾಮ್, ಟಾಟಾ ಪ್ಲೇಯಲ್ಲಿ ಎಲ್ಲರಿಗಾಗಿ ಎಲ್ಲರಿಗೂ ಇಷ್ಟದ ಸರ್ವಿಸಸ್ ಅವೈಲೇಬಲ್ ಆಗಿವೆ. ಈ ಸರ್ವಿಸಸ್ನಲ್ಲಿ ನಿಮಗೆ ಟಾಟಾ ಪ್ಲೇಯ ದರ್ಶನ್ ಸರ್ವಿಸ್ ಸಂಪೂರ್ಣ ಫ್ರೀ ಸಿಗುತ್ತೆ. ಆದರೆ ಇನ್ನುಳಿದ ಸರ್ವಿಸಸ್ಗಾಗಿ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಓಕೆ. ಈಗ ಬೇಕಾದರೆ ಇವುಗಳಲ್ಲಿ ಯಾವುದೇ ಸರ್ವಿಸಸ್ ಅನ್ನು ನಾನು ನಿಮಗಾಗಿ ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ. ಇದರಲ್ಲಿ ನಿಮಗೆ ಫಸ್ಟ್ ಮಂತಿನ ಸಬ್ಸ್ಕ್ರಿಪ್ಷನ್ ನಲ್ಲಿ ಒಳ್ಳೆಯ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿದ್ರಾ ನೀವು ಟೆಕ್ನಿಷಿಯನ್ ಯಾವ ರೀತಿಯಾಗಿ ಟಾಟಾ ಪ್ಲೇ ಶೋಕೇಸ್ ಅಂಡ್ ಸರ್ವಿಸಸ್ ಕುರಿತಾಗಿ ಸಬ್ಸ್ಕ್ರೈಬರ್ಗೆ ಮಾಹಿತಿ ಕೊಟ್ಟರು ಅಂತ. ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇ ಮೊಬೈಲ್ ಆಪ್ ಬಗ್ಗೆ ಯಾವ್ಯಾವ ಮಾಹಿತಿಯನ್ನ ಕೊಡಬೇಕು ಅನ್ನೋದನ್ನ.